ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಯಾರೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ 3ನ ಬರ್ತಾ ಇದ್ದೀರಾ, ಆದ್ದರಿಂದ ಇವತ್ತಿನ ನೋಡಿ ನಿಮಗೆ ಸೈನ್ಸ್ ವಿಷಯದ ಒಂದು ಮಾಡೆಲ್ ಪೇಪರ್ ವಿತ್ ಆನ್ಸರ್ ನೋಡೋಣ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಇವೆ, ಅದೇ ಪ್ಯಾಟರ್ನಲ್ಲಿ ನಾಳೆ ನಿಮಗೆ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಮುಂದೆ ಕಡೆ ಹೇಳ್ತೀನಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಯಾವತ್ತು ಓದ್ಕೋಬೇಕಂತ. ಸ್ಟೂಡೆಂಟ್ ಕೊನೆಯವ್ರಿಗೆ ನೋಡಿ, ತುಂಬಾ ಇಂಪಾರ್ಟೆಂಟು. ವಿತ್ ಆನ್ಸರ್ ಕೂಡ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ, ಕೊನೆಯವರೆಗೆ ನೋಡಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅಥವಾ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇದೇ ರೀತಿ ಪ್ರತಿ ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ಸು, ಕ್ವಶನ್ ಪೇಪರ್ಸು ಎಲ್ಲ ವಿಡಿಯೋಗಳನ್ನ ಇದೇ ಒಂದು ಚಾನಲ್ ಕೊಡ್ತಾನೆ. ಅರ್ಥ ಆಯ್ತಾ? ಇದೇ ಒಂದು ಚಾನಲ್ ಕೊಡ್ತಾನೆ. ಸೊ ಮಿಸ್ ಮಾಡಿದೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ತಪ್ಪದೇ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ಮತ್ತು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಕೇಳ್ತಿರ್ತಾರೆ ನಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕು, ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂತ. ಸೊ ನೋಡಿ, ಅದಕ್ಕಾಗಿ ನಮಗೆ ನಾನು ಕಳಿಸ್ಕೊಡ್ತೇನೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕಾ, ಸ್ಕೋರಿಂಗ್ ಪ್ಯಾಕೇಜ್ ಬೇಕಾ, ಕಳಿಸ್ಕೊಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಜಾಯಿನ್ ಮಾಡಿರ್ತದೆ. ಅರ್ಥ ಆಯ್ತಾ? ನೀವು ಚಾನಲ್ಗೆ ಜಾಯ್ನ್ ಆಗಬೇಕು. ಅಲ್ಲಿ 59 ರುಪೀಸ್ ಅಂದರೆ 59 ರೂಪಾಯಿ ಪೇ ಮಾಡಿಬಿಟ್ಟು ಜಾಯ್ನ್ ಆಗಬೇಕು. 59 ರೂಪಾಯಿ PDF ಪ್ಲಾನ್ ಇದೆ. ಅರ್ಥ ಆಯ್ತಾ? ಸೊ ಜಾಯ್ನ್ ಆಗಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಮೇಲೆ ಆ ಸ್ಕ್ರೀನ್ಶಾಟ್ ನನಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ಬೇಕು. ನನಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ಬೇಕು. ನನ್ನ ಟೆಲಿಗ್ರಾಮ್ ಲಿಂಕು ಇದೇ ಒಂದು ಕಡೆ ಕಮೆಂಟ್ ಇರ್ತದೆ. ಅರ್ಥ ಆಯ್ತಾ? ಕಮೆಂಟ್ಸಲ್ಲಿ ನನಗೆ ಟೆಲಿಗ್ರಾಮ್ ಲಿಂಕ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಕಳಿಸ್ಕೊಡಿ. ಅರ್ಥ ಆಯ್ತಾ? ಯಾರು ಕಳಿಸ್ಕೊಡ್ತಾರೆ ನಮಗೆ, ಯಾವ ಸೀಟ್ PD ಬೇಕು, ಪಾಸಿಂಗ್ ಪ್ಯಾಕೇಜ್ ಬೇಕಾ, ಸ್ಕೋರಿಂಗ್ ಪ್ಯಾಕೇಜ್ ಬೇಕಾ, ಸೊ ಪ್ರತಿಯೊಂದು ಕಳಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ ಬೇಕು, ಇನ್ನೂ ಕೂಡ ಯಾರು ಓದಿಲ್ಲ, ಪಾಸಿಂಗ್ ಬೇಕನ್ನೋರು ತಪ್ಪದೇ ಮೆಸೇಜ್ ಮಾಡಿ. ಅರ್ಥ ಆಯ್ತಾ? ತಪ್ಪದೇ ಮೆಸೇಜ್ ಮಾಡಿ, ಮೊದಲು ಜಾಯ್ನ್ ಆಗಿ 59 ರೂಪಾಯಿ PDF ಪ್ಲ್ಯಾನ್ ತೊಗೊಂಡ್ಬಿಟ್ಟು ಜಾಯ್ನ್ ಆಗಿ ಮತ್ತೆ ಕಳಿಸ್ಕೊಡಿ. ಅರ್ಥ ಆಯ್ತಾ? ತಪ್ಪದೇ ಮೇಲೆ ಕಳಿಸ್ಕೊಡ್ತೀವಿ, ತಪ್ಪದೇ ಮಾಡಿ. ಮೊದಲಾಗಿ ಮಾಡೆಲ್ ಆನ್ಸರ್ಸ್ ಇವೆ, ಅಂದರೆ ಎಕ್ಸಾಮ್ 1 ಮಾಡೆಲ್ ಪೇಪರ್ 1ನ ಆನ್ಸರ್ಸು. ಅರ್ಥ ಆಯ್ತಾ? ಮಾಡೆಲ್ ಪೇಪರ್ 1 ಆನ್ಸರ್ಸು. ಇನ್ನೂ ಕೂಡ ನಮಗೆ 3 ಮಾಡೆಲ್ ಪೇಪರ್ ಇವೆ. ಅರ್ಥ ಆಯ್ತಾ? ಅವನು ಕೂಡ ಕಳಿಸ್ಬಿಡ್ತೇನೆ ನಿಮಗೆ. ಸೊ ಎಲ್ಲ ಜಾಯ್ನ್ ಆಗ್ತೀರಾ, ಅವ್ರಿಗೆ PDF ಸಿಗ್ತದೆ. ಮೊದಲಾಗಿ ಪಾರ್ಟ್ ಫಿಸಿಕ್ಸಲ್ಲಿ 2 ಮಾರ್ಕ್ಸ್ ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? 2 ಮಾರ್ಕ್ಸು ಮಲ್ಟಿಪಲ್ ಇರ್ತವೆ, ಅಂದರೆ 2 ಮಾರ್ಕ್ಸ್ ಮಲ್ಟಿಪಲ್ ಇರ್ತವೆ. ಇನ್ನೆಕ್ಸ್ಟು 2 ಮಾರ್ಕ್ಸು ಮತ್ತು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 1 ಅಂಕಗಳ 2 ಪ್ರಶ್ನೆ ಕೇಳಿರ್ತಾರೆ. ಟೋಟಲಾಗಿ ಇಲ್ಲಿ 2 ಮಾರ್ಕ್ಸು. ಇಲ್ಲಿ ನಿಮಗೆ ಸ್ಯಾಮಲ್ ಕೇಳ್ತಾರೆ, ಒಂದು ಫಿಕ್ಸ್ ಸ್ಯಾಮಲ್ ಕೇಳ್ತಾರೆ. ಒಂದು ನಿಮ್ಮ ಬುಕ್ಕಲ್ಲಿ ಇವೆ ಎಲ್ಲ ಸ್ಯಾಮಲ್ ಕೊಟ್ಟಿದ್ದಾರೆ. ಆ ಎಲ್ಲ ಸ್ಯಾಮಲ್ಗಳಲ್ಲಿ ಒಂದು ಸ್ಯಾಮಲ್ ಫಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಅವರು ಸ್ಯಾಮಲ್ ಹೆಸರನ್ನ ಕೊಡ್ತಾರೆ. ನೀವು ಚಿತ್ರವನ್ನು ತೆಗಿಬೇಕು, ಈ ರೀತಿ ಡ್ರಾ ಮಾಡಬೇಕು. ಇನ್ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಸೊ ಈ ರೀತಿ ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಲೈನ್ಸ್. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನೆಕ್ಸ್ಟು 2 ಮಾರ್ಕ್ಸ್ 3 ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸ್ 3 ಕ್ವಶನ್ ಕೇಳ್ತಾರೆ. ಟೋಟಲಾಗಿ 6 ಮಾರ್ಕ್ಸು. ನಾನು ಪ್ರತಿಯೊಂದನ್ನು ಹೇಳಲ್ಲ, ಎಷ್ಟು ಸ್ಲೋ ಮಾಡ್ತೈತೆ ನೋಡ್ಕೊಳ್ಳಿ. ಮೇಲೆ ಗೊತ್ತಿದೆ, ಈಗಲೇ ಎಕ್ಸಾಮ್ 1 ಎಕ್ಸಾಮ್ 2 ಬರೆದಿದ್ದೀರಾ, ಆಲ್ಮೋಸ್ಟ್ ಗೊತ್ತಿದೆ. ಜಸ್ಟ್ ನಾನು ನಿಮಗೆ ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು 3 ಮಾರ್ಕ್ಸ್ 3 ಕ್ವಶನ್ ಇರ್ತವೆ. ಟೋಟಲಾಗಿ 9 ಮಾರ್ಕ್ಸು, ಅಂದರೆ 9 ಮಾರ್ಕ್ಸು. ಅರ್ಥ ಆಯ್ತಾ? ಇಲ್ಲಿ ನೋಡಿ, 8ನೇ ಕ್ವಶನ್ನು ಫಿಕ್ಸ್ ಇದೇ ಇರ್ತದೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. 8ನೇ ಕ್ವಶನ್ ಇದೇ ಇರ್ತದೆ. ಅಲ್ಲಿ ಪೊಸಿಷನ್ನು ನೆನಪಿಟ್ಕೊಳ್ಳಿ ಮತ್ತು ನ್ಯಾಚುರಲ್ ನೆನಪಿಟ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಪೊಸಿಷನಿಗೆ 1 ಮಾರ್ಕ್ಸು, ನ್ಯಾಚುರಲ್ಗೆ 1 ಮಾರ್ಕ್ಸು, ಇನ್ನು ಚಿತ್ರಕ್ಕೆ 1 ಮಾರ್ಕ್ಸು, ಡಯಾಗ್ರಾಮಿಗೆ 1 ಮಾರ್ಕ್ಸು. ಅರ್ಥ ಆಯ್ತಾ? ಡಯಾಗ್ರಾಮ್ 1 ಮಾರ್ಕ್ಸು, ಪೊಸಿಷನ್ಗೆ 1 ಮಾರ್ಕ್ಸು, ಇನ್ನು ನ್ಯಾಚುರಲ್ಗೆ 1 ಮಾರ್ಕ್ಸು. ಟೋಟಲಾಗಿ 3 ಮಾರ್ಕ್ಸ್ ಇರ್ತದೆ, 3 ಮಾರ್ಕ್ಸ್ ಇರ್ತವೆ. ಇನ್ ಕೇಸ್ ನಿಮಗೆ ಡಯಾಗ್ರಾಮ್ ಬರಲ್ಲ ಅಂದ್ಕೊಂಡು ಪೊಸಿಷನ್ ಬರೆದು ಬನ್ನಿ, ನ್ಯಾಚುರಲ್ ಬರೆದು ಬನ್ನಿ. ತುಂಬಾ ಹೆಲ್ಪ್ ಆಗ್ತದೆ ನಿಮಗೆ. ಎಕ್ಸಾಮ್ನಲ್ಲಿ ಆರಾಮಾಗಿ 2 ಮಾರ್ಕ್ಸ್ ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರತಿಯೊಂದು ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಪಾಸ್ ಮೇಲೆ ನೋಡ್ಕೊಳ್ಳಿ. ಮತ್ತು ಪಾಸಿಂಗ್ ಬೇಕು, ಸ್ಕೋರಿಂಗ್ ಬೇಕನ್ನೋರು ಮೆಸೇಜ್ ಮಾಡಿ. ಇನ್ನು 4 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಅರ್ಥ ಆಯ್ತಾ? ಸೊ ನೋಡ್ಕೊ, ತುಂಬಾ ಇಂಪಾರ್ಟೆಂಟು. ಇನ್ನು ಪಾರ್ಟ್ ಬಿ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿಯಲ್ಲಿ ಇಲ್ಲೂ ಕೂಡ ಮಲ್ಟಿಪಲ್ 3 ಕೇಳ್ತಾರೆ. ಅರ್ಥ ಆಯ್ತಾ? ಮಲ್ಟಿಪಲ್ 3 ಕೇಳ್ತಾರೆ. ಆಮೇಲೆ 1 ಮಾರ್ಕ್ಸ್ ಕ್ವಶನ್ಸು 3 ಕೇಳ್ತಾರೆ. ಇನ್ನಷ್ಟು 2 ಮಾರ್ಕ್ಸ್ ಕ್ವಶನ್ಸು 3 ಕೇಳ್ತಾರೆ. ಟೋಟಲಾಗಿ 6 ಮಾರ್ಕ್ಸು. ವಿತ್ ಆನ್ಸರ್ ವೇ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಬೇಕು ಅಂತ ವಿತ್ ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು 3 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ. ಟೋಟಲಾಗಿ 9 ಮಾರ್ಕ್ಸು. ಆಲ್ಮೋಸ್ಟ್ ನಿಮಗೆ ಡಯಾಗ್ರಾಮ್ಸು ಒಂದು 12ಇಂದ 14ವರೆಗೂ ಡಯಾಗ್ರಾಮ್ಸ್ ಕೇಳ್ತಾರೆ ನಿಮಗೆ. 12 to 14 ಮಾರ್ಕ್ಸು ಡಯಾಗ್ರಾಮ್ಸನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ನಾನು ಪಾಸಿಂಗ್ ಬೇಕಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಎಲ್ಲ ಡಯಾಗ್ರಾಮ್ ಬರ್ತಾವೆ ಅಂತ ಕೊಟ್ಟಿದ್ದೀನಿ. ಸೊ ಬೇಕು ಅನ್ನೋರು ಜಾಯ್ನ್ ಆಗಿಬಿಟ್ಟು PDF ಪ್ಲಾನ ಜಾಯ್ನ್ ಆಗಿಬಿಟ್ಟು ನನಗೆ ಅದನ್ನ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ, ನನಗೆ ಪಾಸಿಂಗ್ ಪ್ಯಾಕೇಜ್ ಕಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಅಥವಾ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅವ್ನು ಸಬ್ಜೆಕ್ಟು ಕಳಿಸ್ಕೊಡ್ತೀನಿ. ಸೊ ತಪ್ಪದೇ ಮೆಸೇಜ್ ಮಾಡಿ. ಇನ್ನು ನೆಕ್ಸ್ಟ್ ಪಾರ್ಟ್ ಸಿ ಬಯಾಲಜಿ. ಸೊ ಇಲ್ಲೂ ಕೂಡ ನಮಗೆ 3 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? 3 ಮಲ್ಟಿಪಲ್ ಇರ್ತವೆ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಚಿತ್ರ ಹೇಳಿದ್ದೀನಲ್ಲ, ಆಲ್ಮೋಸ್ಟ್ ಡಯಾಗ್ರಾಮನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನೆಕ್ಸ್ಟು ವೆಯ್ಟ್ ಮಾಡಿ. 2 ಮಾರ್ಕ್ಸ್ ಕ್ವಶನ್ 2 ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಇದೆಲ್ಲ ಗೊತ್ತಿದೆ ಅನ್ಕೋತೀನಿ.
ಇನ್ನು 3 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, ಟೋಟಲಾಗಿ 9 ಮಾರ್ಕ್ಸು ವಿತ್ ಆನ್ಸರ್ ವೇ ನೋಡ್ಕೊಳ್ಳಿ. ಇಲ್ಲಿರೋ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಆಲ್ಮೋಸ್ಟ್ ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ ಆಲ್ಮೋಸ್ಟ್. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ಸು ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು. ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದು ಮೇನಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಇದೇ ಇರ್ತವೆ, ಅರ್ಥ ಆಯ್ತಾ. ಇಲ್ಲಿ ಬ್ರೈನನ್ನು ಕೇಳಿದಾರೆ, ಆಲ್ಮೋಸ್ಟು ಬ್ರೈನ್ ಇಂಪಾರ್ಟೆಂಟು, ಅರ್ಥ ಆಯ್ತಾ. ಬ್ರೈನ್ ಇಂಪಾರ್ಟೆಂಟು, ಜಸ್ಟ್ ನೀವು ಡಯಾಗ್ರಾಮ್ ನೋಡ್ಕೊಂಡ್ರೆ ಸಾಲಲ್ಲ, ಅರ್ಥ ಆಯ್ತಾ. ಪಾರ್ಟ್ಸನ್ನು ಕೂಡ ನೋಡ್ಕೋಬೇಕು, ಪಾರ್ಟ್ಸ್ ಇಂಪಾರ್ಟೆಂಟು, ಡಯಾಗ್ರಾಮ್ ಎಷ್ಟು ಇಂಪಾರ್ಟೆಂಟು, ಪಾರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಇನ್ನು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಯಾವ ಮೀನಲ್ಲಿ ಬೇಕಾದರೂ ಕೇಳ್ಬೋದು 5 ಮಾರ್ಕ್ಸ್ ಕ್ವಶನ್ಸು. ಅದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಯಾವ ಪಾರ್ಟಲ್ಲಿ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಪಾರ್ಟ್ ಸಿ ಯಲ್ಲಿ ಕೇಳಿದ್ದಾರೆ, ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಒಂದೇ ಕ್ವಶನು ಎಷ್ಟು ಬರುತ್ತೆ ಸಾಕು ನಿಮಗೆ 5 ಮಾರ್ಕ್ಸ್ ಸಿಗ್ತದೆ, ಅರ್ಥ ಆಯ್ತಾ. ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಮತ್ತು ಪಾಸಿಂಗ್ ಬಗ್ಗೆ ಬೇಕು, ಸ್ಕೂಲ್ ಬಗ್ಗೆ ಬೇಕನ್ನೋರು ನನಗೆ ಮೆಸೇಜ್ ಮಾಡಿ, ನಿಮಗೆ ನಾನು ಕಳಿಸ್ಕೊಡ್ತೀನಿ. ಸೊ ತಪ್ಪದೆ ಮೆಸೇಜ್ ಆದರೆ ಮಾಡಿ. ಸೊ ಮಿಸ್ ಮಾಡ್ಕೋಬೇಡಿ, ತುಂಬ ಟೈಮ್ ಕಡಿಮೆ ಇದೆ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಎಲ್ಲ ಸಬ್ಜೆಕ್ಟ್ ಸಿಗ್ತದೆ. ಜಸ್ಟ್ ಜಾಯಿನ್ ಬಿಟ್ಟು ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.